ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹದ ಆತಂಕ ಜಾಸ್ತಿ ಆಗ್ತಾ ಇದೆ. ಅಲ್ಲಿನ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಅದು ಖಾನಾಪುರದ ಕುಸಮಳಗಿ ಬ್ರಿಡ್ಜ್ಗೆ ಸತೀಶ್ ಜಾರಕಿಹೊಳಿ ಭೇಟಿ ಕೊಟ್ಟಿದ್ದಾರೆ. ಕುಸಮಳಗಿ ಬ್ರಿಡ್ಜ್ ಸಮಸ್ಯೆ ಹಿನ್ನೆಲೆ ಸಂಚಾರ ಅಸ್ತವ್ಯಸ್ತವಾಗಿದೆ. ಕರ್ನಾಟಕ ಮತ್ತು ಗೋವಾ ನಡುವೆ ಸಂಚಾರಕ್ಕೆ ಅಡಚಣೆ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ. ಈ ಹಿನ್ನೆಲೆ ಬ್ರಿಡ್ಜ್ ಅನ್ನು ಪರಿಶೀಲನೆ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ನಿರಂತರವಾಗಿ ಮಳೆ ಸುರಿತಾ ಇದೆ. ಈ ರೀತಿ ಬ್ರಿಡ್ಜ್ಗಳು ಕೂಡ ಅನೇಕ ಬ್ರಿಡ್ಜ್ಗಳು ಮುಳುಗಡೆಯಾಗಿದ್ದಾವೆ. ಈ ಬ್ರಿಡ್ಜ್ದು ಪರಿಶೀಲನೆ ಮಾಡಿದ್ದಾರೆ. ಸಮಸ್ಯೆ ಇದೆ ಅಂತ ಹೇಳಿ, ಸೊ ಅದಕ್ಕೆ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ನಮ್ಮ ಕಡೆ ಬಂದು ಮಾತಾಡ ಮಳೆ ನಿಲ್ಲುವವರೆಗೆ ಏನೋ ಮಾಡ್ಲಿಕ್ಕಾಗಲ್ಲ. ಮಳೆ ನಿಂತ ತಕ್ಷಣ ಎಲ್ಲ ಪ್ರಿಕಾಷನ್ದು ಮತ್ತು ಮಳೆಯಲ್ಲಿ ಏನು ಮಾಡ್ಬೇಕಂತ ಮಾಡ್ತಿದ್ವಿ. ಯಾಕಂದ್ರೆ ಈಗೇನೋ ಆಟೋಲ್ಲಿ ಮುಚ್ಚಲಿಕ್ಕೆ ಆಗೋಲ್ಲ, ಮಳೆ ಇದೆ ಜಾಸ್ತಿ. ಸೊ ಭಾಳಷ್ಟು ತಗ್ಗಿದ್ರು ಕೂಡ ಏನೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಡೈವರ್ಷನ್ ಕೂಡ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇದ್ದನ್ನು ಮೇಂಟೈನ್ ಮಾಡ್ತೀವಿ. ಮಳೆಗಾಲ ಸ್ವಲ್ಪ ತಗ್ಗಿದ ತಕ್ಷಣ ಇದು ಗುಂಡಿ ತುಂಬುವಂಥ ಕೆಲಸ ಫಸ್ಟ್ ಪ್ರಯಾರಿಟಿ. ಆಮ್ಯಾಗ ಬ್ರಿಡ್ಜಸ್ಸು, ಆಮ್ಯಾಗೆ ಯಾವುದು ಕೆಲವು ಕಡೆ ರೋಡ್ ಕಟ್ ಆಗಿದೆ ನಮ್ಮದು ಪೂರ್ತಿ, ಅದನ್ನು ಮಾಡುವಂಥ ಪ್ರಯಾರಿಟಿ ಮ್ಯಾಗ ಮಾಡ್ತೀವಿ. ಒಟ್ಟಿಗೆ ನಮಗೆ ಸಮಯ ಸಿಗಬೇಕು, ಮಳೆ ಸ್ವಲ್ಪ ಕಡಿಮೆ ಆಗಬೇಕು. ಸರ್, ಈ ಕುಸ್ಮಳಿ ಬ್ರಿಡ್ಜ್ ಲಾಸ್ಟ್ ಟೈಮ್ ನೀವು ಇನಾಗ್ರೇಟ್ ಮಾಡಿದ್ರಿ ಸರ್, ಕಣ್ಕೊಂಬಿಲಿ ಈ ರಸ್ತೆ ಕಾಮಗಾರಿ ಅದು ಇನ್ಕ್ಲೂಡಿಂಗ್ ಇದು ಅದರಲ್ಲಿದ್ದಾರೆ. ಯಾಕಂದರೆ ಇನ್ನೂ ಅವರು ಈಗ ಪ್ಯಾಚ್ ವರ್ಕ್ ಮಾತ್ರ ಮಾಡಿದ್ದಾರೆ. ಮುಂದಿನ ಸಾರಿ ಎಂಟೈರ್ ರಸ್ತೆ ಪ್ಲಸ್ ಈ ಬ್ರಿಡ್ಜಸ್ಸು ಈಗಾಗಲೇ ಅದ್ರ ಟೆಂಡರ್ ಆಗಿದೆ. ಅವ್ರು ವರ್ಕ್ ಆರ್ಡರ್ ಕೊಟ್ಟಿದ್ರು. ಸರ್, ಪ್ಯಾಚ್ ವರ್ಕ್ ಸರಿಯಾಗಿಲ್ಲ ಅಂತ ಮುಂದೆ ಕೆಲವು ಕಡೆ ನೋಡಿಲ್ಲ, ನಾವು ಆ ಕಡೆ ನೋಡಿಲ್ಲ, ನೋಡ್ತಿರೋ ಅದನ್ನ. ಯಾಕಂದರೆ ಭಾಳ ತೆಗ್ದಿದೆ ಸರ್. ಮತ್ತೆ ಇಲ್ಲ, ಅದು ಇದು ಕೂಡ ಮಾಡ್ಲಿಕ್ಕೆ ಹಚ್ತಾರೆ. ಅರೆ ಇದು ಮಳೆಗೆ ನಿಂತ ತಕ್ಷಣ ಈ ಬ್ರಿಡ್ಜ್ ಬಗ್ಗೆ ಹೊಸ ಬ್ರಿಡ್ಜ್ ಇನ್ಕ್ಲೂಡ್ ಇದೆ ಟೆಂಡರ್ನಲ್ಲಿ. ಅದು ಇದೆ, ಪ್ರಪೋಸಲ್ ಇದೆ. ಮೊನ್ನೊಂದು ಬೆಂಗಳೂರಲ್ಲಿ ಸಭೆ ಮಾಡಿದ್ರು ಮಂತ್ರಿಗಳ. ನೀವು ಡೀಟೇಲ್ ಮಾಡ್ತೀವಿ. ಅಂದರೆ ಯಾರು ವಿಲ್ಲಿಂಗ್ಲಿ ಹೋಗ್ಲಿಕ್ಕೆ ಹಿಡಿದಾರೆ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಮಹಾರಾಷ್ಟ್ರ ಜಾಸ್ತಿ ಬಿಟ್ಟರೆ ಹಾಗೆ ಆಗ್ತದೆ. ನೀರು ಜಾಸ್ತಿ ಬಿಟ್ಟರೆ ಇಫೆಕ್ಟ್ ಆಗೇ ಆಗ್ತದೆ. ಇನ್ನೂವರೆಗೇನು ಅಂತದ ಜಾಸ್ತಿ ಆಗಿಲ್ಲ. ಯಾಕಂದ್ರೆ ಇನ್ನೂ ವಿದಿನ್ ದಿ ಲಿಮಿಟ್ನಾಗ ಇದ್ದಾರೆ. ಸೊ ಇನ್ನೊಂದು 2-3 ವರ್ಷ ನಂತರ ಗೊತ್ತಾಗ್ತಾರೆ. ಈ ಸದ್ಯಂತ ಕರೆಕ್ಟ್ ಇದ್ದಾರೆ, ಈಗ ನಮಗೆ ಸಮಸ್ಯೆ ಇಲ್ಲ. ಇದ್ದಾರೆ, ಆಲ್ರೆಡಿ ಮುಂಚೆನೇ ಮಾಡ್ಕೊಂಡಿದ್ದಾರೆ. ಅವರು ಮುಂಚೆಯಿಂದ ರೆಡಿಯಲ್ಲಿ ಇದ್ದಾರೆ, ಅದೇನು ಪ್ರಶ್ನೆ ಇಲ್ಲ. ಯಾಕಂದರೆ 19ರಲ್ಲಿ ಬಂದದ್ದು ಅತಿ ಹೆಚ್ಚು ಹೀಗಾಗಿ ಆ ಮಟ್ಟದಲ್ಲಿ ತಯಾರಿ ಇದ್ದಾರೆ. ಇನ್ನೂ ಅಷ್ಟು ಮಟ್ಟದಲ್ಲಿ